Subscribe now and press the bell icon. Never miss an update. Hello everyone, welcome to Born to Learn YouTube ಚಾನಲ್. ಇವತ್ತು RT 2024-25 ಆನ್ಲೈನ್ ಅಪ್ಲಿಕೇಶನ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಮತ್ತೆ ಬೇಕಾಗುವಂಥ ಡಾಕ್ಯುಮೆಂಟ್ಸ್ ಯಾವುವು, ನಿಮ್ಮ ಮಕ್ಕಳ ಎಲಿಜಿಬಿಲಿಟಿ ಏನು, ವಯಸ್ಸು ಎಷ್ಟಿರಬೇಕಂತ ಸಂಪೂರ್ಣ ಮಾಹಿತಿನ ಒಂದು PDF ಅಲ್ಲಿ ಕೊಟ್ಟಿದ್ದಾರೆ. ಅದರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಮೋರ್ ಅಪ್ಡೇಟ್ಸ್. ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗಾಗಲೇ RT ಇಂದ ಒಂದು ನೋಟಿಫಿಕೇಶನ್ ಬಂದಿದೆ ಎಲ್ಲ ಸ್ಕೂಲ್ ಹೆಡ್ ಮಾಸ್ಟರ್ಗೆ. ಏನಂದರೆ ನಿಮ್ಮ ಸ್ಕೂಲ್ನ ಮ್ಯಾಪ್ ಮಾಡಿ ಡೀಟೇಲ್ಸ್ನ ಕೊಡಿ ಅಂತ ಒಂದು ನೋಟಿಫಿಕೇಶನ್ ಕಳಿಸಿದ್ದಾರೆ. ಅದರ ಪ್ರಕಾರ ಅವರು ಸ್ಕೂಲ್ ಮ್ಯಾಪಿಂಗ್ ಅಂತ ಪ್ರತಿ ವರ್ಷ ಮಾಡ್ತಾರೆ. ಈ ವರ್ಷ ಕೂಡ ಅದು ಪ್ರೊಸೆಸ್ ಇರುತ್ತೆ. ಸೊ ಅರ್ಜಿ ಸಲ್ಲಿಸುವ ಕ್ರಮ ಹಾಗೂ ಪರಿಶೀಲನೆ. ಸೊ ನೀವು RT ಮುಖಾಂತರ ಖಾಸಗಿ ಶಾಲೆಗಳಲ್ಲಿ ನಿಮ್ಮ ಮಕ್ಕಳನ್ನ ಫ್ರೀಯಾಗಿ ಎಜುಕೇಷನ್ನ ಕೊಡಿಸ್ಬೇಕಂದ್ರೆ ಸೊ ಡಾಕ್ಯುಮೆಂಟ್ಸ್ ಏನು ಬೇಕು, ತಂದೆ ಅಥವಾ ತಾಯಿಯ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕಾಗುತ್ತೆ ಮತ್ತು ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ. ಇದು ಮಗುವಿಂದ ಬೇಕಂತ ಏನಿಲ್ಲ, ಇನ್ಕಮ್ ಕ್ಯಾಸ್ಟ್ ತಂದೆ ಅಥವಾ ತಾಯಿ ಯಾರಾದರೂ ಒಬ್ಬರದಾದ್ರೂ ಕೂಡ ನಡೆಯುತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ನೆಕ್ಸ್ಟ್ ಒನ್, ನೀವು ಅಪ್ಲಿಕೇಶನ್ನ ಎಲ್ಲೆಲ್ಲಿ ಹಾಕ್ಬೋದು. ಅಪ್ಲಿಕೇಶನ್ನ ನೀವು BO ಅಥವಾ DDP ಆಫೀಸಲ್ಲೂ ಕೂಡ ಉಚಿತವಾಗಿ ಹಾಕ್ಬೋದು. ಅದು ಬಿಟ್ಟು ಇದು ಬೆಂಗಳೂರು ಒಂದು ಕೇಂದ್ರ ಇರುತ್ತೆ, ಅಲ್ಲಿ ಕರ್ನಾಟಕ ಒನ್ ಮತ್ತು ಅಟಲ್ಜಿ ಜನಸ್ನೇಹಿ ಕೇಂದ್ರ ಇರುತ್ತೆ, ಅಲ್ಲಿ ಹಾಕ್ಬೋದು. ಮತ್ತು ನೀವು ಯಾವುದಾದ್ರೂ ಒಂದು ಕಂಪ್ಯೂಟರ್ ಸೈಬರ್ ಸೆಂಟ್ರಲ್ಲಿ ಕೂಡ ಹಾಕ್ಬೋದು. ಇಲ್ಲ ನಿಮ್ಮ ಮೊಬೈಲಲ್ಲಿ ಅಲ್ಲೂ ಕೂಡ, ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಲ್ಲಿ ಅಲ್ಲೂ ಕೂಡ ಈ ಆನ್ಲೈನ್ ಅಪ್ಲಿಕೇಶನ್ನ ಫಿಲ್ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಮತ್ತೊಂದು RTಯಲ್ಲಿ ವಿಶೇಷ ವರ್ಗ ಅಂತ ಇರುತ್ತೆ, ದುರ್ಬಲ ವರ್ಗ, ಈ ರೀತಿ ಕ್ಯಾಟಗರಿ ಮಾಡಿರ್ತಾರೆ. ಸೊ ಇದರಲ್ಲಿ ನಿಮ್ಗೇನಾದರೂ ಎಲಿಜಿಬಲ್ ಇದ್ದರೆ ಸೊ ಅದಕ್ಕೆ ಸಂಬಂಧಿತ ಡಾಕ್ಯುಮೆಂಟ್ಸ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅಂದರೆ ಮೀಸಲಾತಿ ಅಂತ ಕರೀತಾರೆ. ಸೊ ಇಲ್ಲಿ ಅನಾಥ ಮಗು ಆಗಿರ್ಬೋದು, HIV ಸೋಂಕಿತ ಅಥವಾ ಬಾಧಿತ ಮಗು, ಮಂಗಳಮುಖಿ ಮಗು, ವಿಶೇಷ ಅಗತ್ಯತೆ ಉಳ್ಳ ಮಗು, ವಲಸೆ ಮತ್ತು ಬೀದಿ ಮಗು, ಈ ರೀತಿ ಇಲ್ಲಿ ಮೀಸಲಾತಿನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾದರೂ ಎಲಿಜಿಬಲ್ ಆದರೆ ಇಲ್ಲಿ ನಿಮಗೆ ಬೇಕಾಗುವಂಥ ಡಾಕ್ಯುಮೆಂಟ್ ಯಾವುವು ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಈ PDF ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಡೌನ್ ಮಾಡಿಕೊಂಡು ನೀವು ಓದ್ಕೋಬೋದು. ಸೊ ಇಲ್ಲಿ ಬೇಕಾಗುವಂಥ ಡಾಕ್ಯುಮೆಂಟ್ಸ್ನ ನೀವು ಸಬ್ಮಿಟ್ ಮಾಡಿ, ನೀವೇನಾದರೂ ಇದಕ್ಕೆ ಎಲಿಜಿಬಲ್ ಇದ್ದರೆ. ಇಲ್ಲಾಂದರೆ ಅವಶ್ಯಕತೆ ಇರುವುದಿಲ್ಲ. ಸೊ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾನ ಕೊಟ್ಟಿದ್ದಾರೆ. ನಿಮ್ಮ ಮಗುವನ್ನು ನೀವು 1ನೇ ತರಗತಿಗೆ ಅಡ್ಮಿಷನ್ ಮಾಡಬೇಕಂದ್ರೆ ಜೂನ್ 1ನೇ ತಾರೀಕಿಗೆ 6 ವರ್ಷಗಳು ಕಂಪ್ಲೀಟ್ ಆಗಿರಬೇಕು. ಅದೇ ರೀತಿ ನಿಮ್ಮ ಮಗುವನ್ನು ನೀವು LKGಗೆ ಅಡ್ಮಿಷನ್ ಮಾಡಬೇಕಂದ್ರೆ ಕಡ್ಡಾಯವಾಗಿ 4 ವರ್ಷಗಳು ಕಂಪ್ಲೀಟ್ ಆಗಿರ್ಬೇಕಂತ ಕೊಟ್ಟಿದ್ದಾರೆ. 1ನೇ ತರಗತಿಗೆ ಹಿಂದಿನ ವರ್ಷ ಯಾವ ರೀತಿ ಇತ್ತು ಆ ರೀತಿ 5 ವರ್ಷ 5 ತಿಂಗಳಿನಿಂದ 7 ವರ್ಷಗಳ ವಯೋಮಿತಿ ಇರಬೇಕಾಗುತ್ತೆ. ನಿಮ್ಮ ಮಗುವಿನ ವಯಸ್ಸು ಇಷ್ಟು ಇರಬೇಕಾಗುತ್ತೆ. ಅದೇ LKGಗೆ 4 ವರ್ಷ ಕಂಪ್ಲೀಟ್ ಆಗಿರ್ಬೇಕಂತ ಕೊಟ್ಟಿದ್ದಾರೆ. ಆದರೆ 1ನೇ ತರಗತಿಗೆ 5 ವರ್ಷ 5 ತಿಂಗಳಿನಿಂದ 7 ವರ್ಷಗಳ ವಯೋಮಿತಿ ಇರಬೇಕಾಗುತ್ತೆ. ಇದ್ರ ಮೇಲೆ ನೀವು ಅರ್ಜಿನ ಹಾಕಬೇಕಾಗುತ್ತೆ. ಅದರ ಮೇಲೆ ಅವರು ಅಪ್ರೂವ್ ಮಾಡಿ ನಿಮಗೆ ಸೀಟ್ನ ಹಂಚಿಕೆ ಮಾಡ್ತಾರೆ. ಇಲ್ಲಿ ಶೆಡ್ಯೂಲ್ ಕೊಟ್ಟಿದ್ದಾರೆ, ಮುಂದೆ ಯಾವ ರೀತಿ ಅಪ್ಲಿಕೇಶನ್ ಪ್ರೊಸೆಸ್ ಇರುತ್ತೆ ಮತ್ತು ರಿಸಲ್ಟ್ಸ್ ಆಗಿರ್ಬೋದು ಎಲ್ಲ ಡೇಟಾನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ಒನ್, ಅರ್ಜಿ ಸಲ್ಲಿಸಲು ಪ್ರಯೋಗಾರ್ಥ ಅವಧಿ ಅಂದರೆ ಟ್ರಯಲ್ ಲಿಂಕ್ ಅಂತ ಕೊಡ್ತಾರೆ. 23/2024 ಮಾರ್ಚ್ 20ನೇ ತಾರೀಕಿಂದ 21ನೇ ತಾರೀಕಿನವರೆಗೂ ಇರುತ್ತೆ. ನೀವು ಅಪ್ಲಿಕೇಶನ್ ಟ್ರಯಲ್ ನೋಡ್ಕೋಬೋದು, ಯಾವ ರೀತಿ ಅಪ್ಲಿಕೇಶನ್ ಫಿಲ್ ಮಾಡಬೇಕು, ಮಿಸ್ಟೇಕ್ ಮಾಡಲಾರ್ದೆ. ಸೊ ಅದನ್ನು ನೋಡ್ಕೋಬೋದು. ಅದು ಅಫಿಷಿಯಲ್ ಇರಲ್ಲ, ಜಸ್ಟ್ ಒಂದು ಟ್ರಯಲ್ ಪರ್ಪಸ್ ಅಂತ ಕೊಡ್ತಾರೆ. ಸೊ ಟ್ರಯಲ್ ಅಪ್ಲಿಕೇಶನ್ ಆದ ಮೇಲೆ ನಿಮಗೆ ಅಫಿಷಿಯಲ್ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಇದು ಮಾರ್ಚ್ 27ರಿಂದ ಏಪ್ರಿಲ್ 22ರವರೆಗೂ 1 ತಿಂಗಳ ಅವಕಾಶ ಇರುತ್ತೆ. ನೀವು ಆನ್ಲೈನ್ ಅಪ್ಲಿಕೇಶನ್ನ ಅವಾಗ ಫಿಲ್ ಮಾಡ್ಬೋದು. ಸೊ ನೆಕ್ಸ್ಟ್ ಒನ್, ಅವರು ಲಾಟ್ರಿ ಪ್ರಕ್ರಿಯೆ ಅಂತ ಕಂಡಕ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಎಲ್ಲ ಅಭ್ಯರ್ಥಿಗಳ ಅಂತಿಮ ಪಟ್ಟಿನ ಅಂದರೆ ಫೈನಲ್ ಲಿಸ್ಟ್ನ ಅನೌನ್ಸ್ ಮಾಡ್ತಾರೆ. ಸೊ ಅದು 26/4/2024 ಅನೌನ್ಸ್ ಮಾಡ್ತಾರೆ. ಎಲ್ಲ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ನೆಕ್ಸ್ಟ್ ಒನ್, ಆನ್ಲೈನ್ ತಂತ್ರಾಂಶದ ಮೂಲಕ ಮೊದಲ ಸುತ್ತಿನ ಸೀಟು ಹಂಚಿಕೆ. ಸೊ ಫಸ್ಟ್ ರೌಂಡ್ ರಿಸಲ್ಟ್ ಯಾವಾಗಿರುತ್ತೆ ಅಂದರೆ 30/4/2024 ಏಪ್ರಿಲ್ 30ನೇ ತಾರೀಕು ಇರುತ್ತೆ. ಶಾಲೆಗಳಲ್ಲಿ ದಾಖಲಾತಿ ಪ್ರಾರಂಭ, ಅಡ್ಮಿಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಜೂನ್ 2ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. 13ನೇ ತಾರೀಕುವರೆಗೂ ಅವಕಾಶ ಇರುತ್ತೆ. ನೆಕ್ಸ್ಟ್ ಒನ್, 2ನೇ ಸುತ್ತಿನ ಸೀಟು ಹಂಚಿಕೆ ಇರುತ್ತೆ. ಅದು 22/5/2024. ಸೊ ಅದಾದ ಮೇಲೆ ಅಡ್ಮಿಷನ್ ಮಾಡಲಿಕ್ಕೆ ಜೂನ್ 23ರಿಂದ ಸ್ಟಾರ್ಟ್ ಆಗಿ ಜೂನ್ 31ರವರೆಗೆ ಅವಕಾಶ ಇರುತ್ತೆ. ಆವಾಗ ಅಡ್ಮಿಷನ್ ಮಾಡ್ಬೋದು. ಅದಾದ ಮೇಲೆ
ಅಡ್ಮಿಷನ್ ಆದ ಮಕ್ಕಳ ಡೀಟೇಲ್ಸ್ನ ಹೆಡ್ ಮಾಸ್ಟರ್ ಅವರು 23 ಜೂನ್ 23ರಿಂದ ಜುಲೈವರೆಗೂ 1ನೇ ತಾರೀಕುವರೆಗೂ ಆ ಡೀಟೇಲ್ಸ್ನ ಆನ್ಲೈನಲ್ಲಿ ಫಿಲ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ ಇರೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಮೋರ್ ಅಪ್ಡೇಟ್ಸ್. ಬಾಯ್ ಬಾಯ್.